ರಾಜ್ಯ ಸಚಿವ ಸಂಪುಟಕ್ಕೆ ಮತ್ತೆ ಭರ್ಜರಿ ಸರ್ಜರಿ ಆಗಿಬಿಡುತ್ತಾ? ಇದೊಂದು ದೊಡ್ಡ ಮಟ್ಟದಲ್ಲಿ ಒಂದು ಸುದ್ದಿ, ಇದು ಸ್ಫೋಟವಾಗ್ತಾ ಇದೆ. ಇದು ವಿಧಾನಸಭೆ ಅಧಿವೇಶನ ಆದ ಬಳಿಕ ಮತ್ತೆ ಸಂಪುಟದ ಕಸರತ್ತು ಶುರುವಾಗ್ಬಿಡುತ್ತಾ. ಇಲ್ಲಿ ಸಚಿವ ಸಂಪುಟದಲ್ಲಿ ಭಾರೀ ಬದಲಾವಣೆ ಸಾಧ್ಯತೆ ಅಂತ ಹೇಳಲಾಗ್ತಾ ಇದೆ. ಕೆಲವರು ಖಾತೆ ಕಳ್ಕೊಳ್ಳಬಹುದು ಅಂತ. ಸೊ ಶೀಘ್ರದಲ್ಲಿಯೇ ರಾಜಕಾರಣ ದೆಹಲಿಗೆ ಶಿಫ್ಟ್ ಆಗುವಂತಹ ಸಾಧ್ಯತೆ ಒಂದು ಕಡೆ ಇದೆ. ಸಂಪುಟಕ್ಕೆ ಮತ್ತೆ ಸರ್ಜರಿ ಆಗುತ್ತಾ ಅಂತ CM DKಶಿ ಸಚಿವ ಸಂಪುಟದಿಂದ ಕೆಲವರಿಗೆ ಕೋಕ್ ಕೊಡಲಾಗುತ್ತಾ? ಹಿರಿಯ ಸಚಿವರನ್ನು ಸಂಪುಟದಿಂದ ಕೈಬಿಡುವಂತಹ ಸಾಧ್ಯತೆ ಒಂದು ಕಡೆ ಇದೆ. 3 ರಿಂದ 5 ಸಚಿವರನ್ನು ಸಂಪುಟದಿಂದ ಕೈಬಿಡುವಂಥ ಚಾನ್ಸಸ್ ಒಂದು ಕಡೆ ಇದೆ. ಈಗಾಗಲೇ ರಾಜ್ಯ ನಾಯಕರೊಂದಿಗೆ ಹೈಕಮಾಂಡ್ ಚರ್ಚೆ ಮಾಡಿದೆ. ಹಿರಿಯ ಸಚಿವರನ್ನು ಕೈ ಬಿಡುವ ಬಗ್ಗೆ ಹೈಕಮಾಂಡ್ ಚಿಂತನೆ ಒಂದು ಕಡೆ ಇದೆ. CM DK ಶಿವಕುಮಾರ್ ಅವರಿಗೆ ಬುಲಾವ್ ಕೊಟ್ಟಿರೋದು ಹೈಕಮಾಂಡ್. CM DKಶಿ ಬಹುತೇಕ ಗುರುವಾರ ದೆಹಲಿಗೆ ತೆರಳುವಂತಹ ಸಾಧ್ಯತೆ ಇದೆ. ಅಕ್ಟೋಬರ್ 27ನೇ ತಾರೀಕು ಈ ಬಗ್ಗೆ ಮಾತುಕತೆ, ಈಗ ನಾವು ಚೆಕ್ ಮಾಡಿಕೊಂಡಾಗ ಆಗಸ್ಟ್ 27ಕ್ಕೆ ಇದ್ರ ಬಗ್ಗೆ ಒಂದು ಮಾತುಕತೆಯನ್ನು ಕೂಡ ನಡೆಸಲಿರುವುದು CM ಮತ್ತು ಹೈಕಮಾಂಡ್. ಈಗಾಗಲೇ ಸಚಿವ ಸ್ಥಾನಕ್ಕೋಸ್ಕರ ಪಟ್ಟು ಹಿಡಿದಿರೋದು ಹಿರಿಯ ನಾಯಕರು. ಈ ಹಿನ್ನೆಲೆಯಲ್ಲಿ ಸಚಿವ ಸಂಪುಟಕ್ಕೋಸ್ಕರವಾಗಿ ದೊಡ್ಡ ಸರ್ಜರಿ ನಡೆಯಬಹುದು. ಅಂದರೆ ಅನೇಕ ಹಿರಿಯರು ಡಿಮ್ಯಾಂಡ್ ಮಾಡ್ತಾ ಇದ್ದಾರಲ್ಲ, ಒಂದಷ್ಟು ಜನ, ಒಂದು 5 ಜನ ತೆಗೆದು ಅವರಿಗೆ ಸ್ಥಾನ ಕೊಟ್ಟುಬಿಡೋದು ಅಂತ ಇರಬಹುದು. ಸೊ ಹಿರಿಯ ನಾಯಕರ ಹಠಾನೇ ಇದ್ದ ಕಾರಣನ ಸಂಪುಟದಿಂದ ಕೈ ಬಿಡುವ ಪ್ಲಾನ್ ಇರುವುದಕ್ಕೆ ಆಲ್ರೆಡಿ ಅಸಮಾಧಾನ ಅಂತೂ ಇದೆ. ಈ ಅಸಮಾಧಾನವನ್ನು DK ಶಿವಕುಮಾರ್ ಅವರು ಹೇಗೆ ಬ್ಯಾಲೆನ್ಸ್ ಮಾಡ್ತಾರೆ ನೋಡಬೇಕು.